ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಅದು 10th ಕ್ಲಾಸ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಓಕೆ, ಸೊ ನಮಗೆ ಈ ಟೈಟಲ್ ನೋಡಿದಾಗಲೇ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಸೊ ಯಾಕೆ ಅಂತಂದರೆ ಗ್ರ್ಯಾಂಡ್ ಮಾ ಅಂತಂದರೆ ಅಜ್ಜಿ ಯೂಶಲಿ ಮೆಟ್ಲತ್ತಕ್ಕೆ ಕಷ್ಟಪಡ್ತಾರೆ. ಅದು ಹೆಂಗೆ ನೀವು ಟ್ರೀ ಹತ್ತಿಸ್ತೀರಾ ಅಂಥೇಳಿ ಹೇಳ್ಬೋದು. ಸೊ ದಿಸ್ ಈಸ್ ದ ಓನ್ಲಿ ಹೇಗೆ ಅಂತಂದರೆ ಒಂದು ಇಮ್ಯಾಜಿನರಿ ಪೋಯಮ್ ಇದು ಅಷ್ಟೇ. ಅಂದರೆ ಅವರ ಅಜ್ಜಿ ಅಷ್ಟು ಚುರುಕಾಗಿದ್ದರು, ಅಷ್ಟು ಹ್ಯೂಮರಸ್ ಆಗಿದ್ದರು, ಜೊತೆಗೆ ಅವರ ರೈಟ್ಸ್ನ ಪಡ್ಕೊತಾ ಇದ್ರು ಅನ್ನೋದಕ್ಕೆ ಈ ಒಂದು ಪೋಯಮ್ನ ನಮ್ಮ ರಸ್ಕಿನ್ ಬಾಂಡ್ ಅವರು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅವರೇನು ಆ ಒಂದು ಏಜಲ್ಲಿ ಹತ್ತಿದ್ರು ಅಂತಂದರೆ ದಿಸ್ ಇಸ್ ದ ಓನ್ಲಿ ಇಮ್ಯಾಜಿನೇಟಿವ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟು ಆಥರ್ ಬಗ್ಗೆ ನೋಡೋದಾದರೆ, ಸೊ ರಸ್ಕಿನ್ ಬಾಂಡ್ ಈಸ್ ಸೆಲೆಬ್ರೇಟೆಡ್ ಇಂಡಿಯನ್ ಆಥರ್. ಸೊ ಇವ್ರನ್ನ ನಾವು ಇಂಡಿಯನ್ ಆಥರ್ ಅಂತ ಹೇಳಿ ಕರಿತೀವಿ. ನೋನ್ ಫಾರ್ ಹಿಸ್ ಸಿಂಪಲ್ ಆ್ಯಂಡ್ ಎಂಗೇಜಿಂಗ್ ರೈಟರ್. ಸೊ ರೈಟಿಂಗ್ ಏನವರು ಎಂಗೇಜಿಂಗ್ ರೈಟಿಂಗ್, ಸಿಂಪಲ್ ರೈಟಿಂಗ್ ಅಂತಂದರೆ ಅವರು ಬರೆಯುವಂಥ ಯಾವುದೇ ಒಂದು ಸ್ಟೋರಿ ಆಗಿರ್ಬೋದು, ನಾವೆಲ್ ಆಗಿರ್ಬೋದು, ಶಾರ್ಟ್ ಸ್ಟೋರಿ ಆಗಿರ್ಬೋದು, ಸೊ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತಾರೆ ರೈಟಿಂಗ್ಸ್. ಅದಾದಮೇಲೆ ಅವ್ರು ಬರೆಯುವಂಥ ಸ್ಟೋರಿಗಳು ತುಂಬ ಕ್ಯೂರಿಯಸ್ ಆಗಿರುತ್ತೆ. ಜೊತೆಗೆ ಅವರನ್ನು ನಾವು ಚಿಲ್ಡ್ರನ್ಸ್ ಪೊಯೆಟ್ ಅಂತ ಕೂಡ ಕರಿಬೋದು, ಇಂಡಿಯನ್ ಚಿಲ್ಡ್ರನ್ಸ್ ಪೊಯೆಟ್ ಅಂತ ಕೂಡ ಕರಿಬೋದು. ಯಾಕೆಂದರೆ ತುಂಬ ಶಾರ್ಟ್ ಸ್ಟೋರೀಸ್ಗಳು, ಪೊಯಮ್ಸ್ಗಳು ರಿಲೇಟೆಡ್ ಟು ಚಿಲ್ಡ್ರನ್ಸೇ ಬರೆದಿದ್ದಾರೆ. ಓಕೆ, ಹಿ ಹ್ಯಾಸ್ ರಿಟನ್ ನಾವೆಲ್ಸ್, ಶಾರ್ಟ್ ಸ್ಟೋರೀಸ್, ಎಸ್ಸೇಸ್ ಆ್ಯಂಡ್ ಪೊಯಮ್ಸ್. ನೋಡಿ, ತುಂಬ ರೈಟಿಂಗ್ಸ್ಗಳನ್ನು ಮಾಡಿದ್ದಾರೆ. ಸೊ ಇವರು ಒಂದು ತುಂಬ ಫೇಮಸ್ ಆಗಿರೋವಂಥ ಒಂದು ಬುಕ್ಕು ಯಾವುದಪ್ಪ ಅಂತಂದರೆ ರಸ್ಕಿನ್ ಬಾಂಡ್ ಅವರು ಬರೆದಿರೋವಂಥದ್ದು, ಚಿಲ್ಡ್ರನ್ಸ್ಗೋಸ್ಕರ ಬರೆದಿರೋವಂಥದ್ದು. ಇಟ್ಸ್ ಅ ವೆರಿ ಫೇಮಸ್ ನಾವೆಲ್. ಸೊ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಕೇಳಿ. ಸೊ ದಿಸ್ ಇಸ್ ಮೈ ಕ್ವಶನ್ ಫಾರ್ ದಿಸ್ ವಿಡಿಯೋ. ಓಕೆ, ಲೆಟ್ಸ್ ಮೂವ್ to the next about the poem. The poem Grandma Climbs a Tree humorously described as a grandma who loves climbing tree despite her age. ಓಕೆ, ಸೊ ನೋಡಿ, ಈ ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಏನು ಅಂತಂದರೆ ಒಂದು ಹ್ಯೂಮರಸ್, ಒಂದು ಕಾಮಿಡಿ ಮ್ಯಾನರಲ್ಲಿ ಇರೋವಂಥ ಒಂದು ಪೊಯಮ್. ಜೊತೆಗೆ ಗ್ರ್ಯಾಂಡ್ ಮಾ ಟ್ರೀನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಹತ್ತೋದಕ್ಕೆ ಎಂಜಾಯ್ ಮಾಡ್ತಾರೆ, ಅಥವಾ ಅಲ್ಲಿ ಸ್ಟೇ ಮಾಡೋದಕ್ಕೆ ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ಈ ಒಂದು ಸ್ಟೋರಿ ಆಗಿದೆ, ಅಥವಾ ಇದೊಂದು ಪೊಯಮ್ ಆಗಿದೆ. ಜೊತೆಗೆ ಡೆಸ್ಪೈಟ್ ಅಂತ ಹೇಳಿ ಹೇಳ್ತಿದ್ದಾರೆ. ಡೆಸ್ಪೈಟ್ ಮೀನ್ಸ್ ವಾಟ್, ಅದು ಅಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ರೆಸ್ಪೆಕ್ಟಿವ್ ಆಫ್ ಏಜ್. ಸೊ ನೋಡಿ, ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ ಹೇಳಿ ಹೇಳ್ತಾರೆ. ಸೊ ನೋಡಿ, ಇಲ್ಲೂ ಅಷ್ಟೇ ಅವರಿಗೆ ಆಲ್ಮೋಸ್ಟ್ 62 ಇಯರ್ಸ್ ಆಗಿದ್ರೂ ಕೂಡ ಅವರು ಟ್ರೀನ ಹತ್ತುತ್ತಾ ಇದ್ರಂತೆ. ಓಕೆ, ಸೊ ದಿಸ್ ಈಸ್ ದ ಸರ್ಪ್ರೈಸಿಂಗ್ ಥಿಂಗ್. ಓಕೆ, ನೆಕ್ಸ್ಟ್ ಥೀಮ್ ಏನಿದೆ ಥೀಮ್. ಸೊ ಸೇಮ್ ಇಲ್ಲೂ ಅಷ್ಟೇ. ಇಲ್ಲಿ ನಾವೇನಾದ್ರು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋದಾದರೆ ಡೆಟರ್ಮಿನೇಷನ್ಸ್ನ ನೋಡ್ಬೋದು ನಮ್ಮ ಗ್ರ್ಯಾಂಡ್ ಮಾ. ಜೊತೆಗೆ ಅವ್ರಿಗಿರುವಂತಹ ಫ್ರೀಡಮ್ ಆಗಿರ್ಬೋದು. ಜೊತೆಗೆ ದ ಐಡಿಯಾ ದಟ್ಸ್ ಏಜ್ ಶುಡ್ ನಾಟ್ ಲಿಮಿಟ್ ಒನ್ಸ್ ಪ್ಯಾಷನ್. ಅಂದ್ರೇನು, ಅವ್ರಿಗೇನು ಐಡಿಯಾ ಇದೆ ಅಥವಾ ಅವ್ರಿಗೇನು ಸ್ಕಿಲ್ ಇದೆ, ಆ ಒಂದು ಐಡಿಯಾ ಅಥವಾ ಒಂದು ಸ್ಕಿಲ್ನ ಏಜ್ ಅನ್ನೋದು ಲಿಮಿಟ್ ಮಾಡೋದಕ್ಕಾಗಲ್ಲ, ಆ ಪ್ಯಾಷನ್ ಏನಾದ್ರು ಇದ್ದರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಕ್ವಶನ್ ಫಾರ್, ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ನೀವು ಕೂಡ ಕ್ವಶನ್ ಹಾಕ್ಕೊಳ್ಳಿ, ನಾನು ಈ ಏಜಲ್ಲಿ ಯಾವುದರಲ್ಲಿ ತುಂಬ ಪ್ಯಾಷನೇಟ್ ಆಗಿದ್ದೀನಿ, ಜೊತೆಗೆ ಯಾವ ಸ್ಕಿಲ್ ನನಗಿದೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಬನ್ನಿ ನೆಕ್ಸ್ಟು ನಮ್ಮ ಗ್ರ್ಯಾಂಡ್ ಮಾನ ನೋಡೋಣ. ಸೊ ದಿಸ್ ಇಸ್ ಇಮ್ಯಾಜಿನರಿ ಒಂದು ಪಿಕ್ಚರ್ನ ಒಂದು ಹುಡುಕಿದ್ದೀನಿ. ಸೊ ನೋಡಿ, ಇಲ್ಲಿ ಗ್ರ್ಯಾಂಡ್ ಮಾ ಇದ್ದಾರೆ, ಒಂದು ಮರನ ಹತ್ತಾ ಇದ್ದಾರೆ. ಸೊ ನೋಡಿ, ಅದಕ್ಕೆ ಏನೇನು ಇರಬೇಕು, ಫಸ್ಟು ಬ್ರೇವ್ನೆಸ್ ಇರಬೇಕು, ಕರೇಜ್ ಇರಬೇಕು. ಓಕೆ, ಸೊ ಕರೇಜ್ ಜೊತೆಗೆ ಏನು ಎಂಜಾಯ್ ಮಾಡಬೇಕು. ಅವ್ರೇನೋ ಒಂದು ಸ್ಕಿಲ್ ಇದೆ ಅಥವಾ ಏನೋ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅಂತ ಅಂದರೆ ಆ ಟ್ಯಾಲೆಂಟನ್ನು ಏನೋ ಎಂಜಾಯ್ ಮಾಡಬೇಕು. ಜೊತೆಗೆ ಅದರಲ್ಲಿ ಒಂದು
ಒಳ್ಳೆ ಹ್ಯಾಪಿನೆಸ್, ನಾವು ಏನು ಬ್ಲಿಸ್ ಅಂತ ಹೇಳಿ ಕರಿತೀವಿ, ಆ ಬ್ಲಿಸ್ಫುಲ್ನೆಸ್ ಅದರಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ನೋಡಿ, ಇಲ್ಲೊಂದು ಚಿಕ್ಕ ಥೀಮ್ ಆದರೂ ಹೇಳ್ಬೋದು, ಸಿಂಪಲ್ ಆಗಿದೆ. ದ ಪೊಯಮ್ ಸೆಲೆಬ್ರೇಟ್ಸ್ ದ ಚೈಲ್ಡ್ ಲೈಕ್ ಸ್ಪಿರಿಟ್. ಓಕೆ, ಅಂದ್ರೇನು, ನಮ್ಮ ಗ್ರ್ಯಾಂಡ್ ಮಾ ಏನಿದ್ದಾರೆ ಅವರು ಈ ಒಂದು ವೇ ಏನಿದೆ ಅಥವಾ ಹತ್ತುವಂಥದ್ದು ಏನಿದೆ ಅಂತಂದ್ರೆ ಇಟ್ಸ್ ಅ ಚೈಲ್ಡಿಶ್ ವೇ. ಸೊ ಯೂಶಲಿ ಇದನ್ನು ನಾವು ಅಂಡರ್ 16-15 ಇರೋವಂಥ ಏಜ್ ಇರೋವಂಥ ಪರ್ಸನ್ನು ಅವ್ರಿಗೆ ಮರ ಹತ್ತಬೇಕು, ಇದೆಲ್ಲ ಒಂದು ಆಸೆ ಇರುತ್ತೆ. ಅದೇ ಥರ ನಮ್ಮ ಗ್ರ್ಯಾಂಡ್ ಮಾ ಆದರೆ ಶಿ ಈಸ್ ನಾಟ್ 16, ಶಿ ಈಸ್ 62. ಓಕೆ, ನೆಕ್ಸ್ಟ್ ಪೊಯಮ್. ಓಕೆ, ಸೊ ಪೊಯಮ್ ತುಂಬ ಈಸಿ ಇದೆ. ಈ ಒಂದು ಪೊಯಮಿಂದ ನಿಮಗೆ 4 ಮಾರ್ಕ್ಸ್ ಸಮ್ಮರಿ ಕೇಳ್ತಾರೆ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವೇನು ಮಾಡಬೇಕು, ಪೊಯಮ್ ಸಮ್ಮರಿನ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್, ಸೊ ವೆರಿ ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ಯಾವುದೇ ಒಂದು ಟೆಸ್ಟ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ಯಾವುದೇ ಪ್ರಿಪ್ರೇಟರಿ ಆಗಿರ್ಬೋದು, ಫೈನಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಅಪಿಯರ್ ಆಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪೊಯಮ್ ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಪೊಯಮ್. ಓಕೆ, ಸೊ ಏನು ಹೇಳ್ತಿದ್ದಾರೆ ಪೊಯಮಲ್ಲಿ? ಸೊ ವೆರಿ ವೆರಿ ಇಂಪಾರ್ಟೆಂಟಾಗಿ ಅಂದರೆ, ಮೈ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್. ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಜೀನಿಯಸ್ ಅಂತ ಹೇಳಿ ಕರಿತಾ ಇದ್ದಾರೆ. ಜೀನಿಯಸ್ ಅಂತ ಯಾರಿಗೆ ಹೇಳ್ತಿದ್ದಾರೆ? ಅಬೌಟ್ ಗ್ರ್ಯಾಂಡ್ ಮಾ. ಓಕೆ, ಸೊ ಯಾಕೆ ಜೀನಿಯಸ್ ಅಂತ ಹೇಳ್ತಾರೆ? ಅವ್ರ ಹತ್ರ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ, ಸ್ಕಿಲ್ ಇದೆ, ಓಕೆ, ಅಥವಾ ಎಕ್ಸ್ಟ್ರಾ ಏನೋ ಒಂದು ಎಬಿಲಿಟಿ ಇದೆ, ಅದಕ್ಕೋಸ್ಕರ ಜೀನಿಯಸ್ ಅಂತ ಹೇಳಿ ಕರಿತೀವಿ. ಸೊ ನಾವು ಹೇಳ್ತಾ ಇರ್ತೀವಲ್ಲ, ಓದೋದ್ರಲ್ಲಿ ಇವನು ತುಂಬ ಜೀನಿಯಸ್ ಆಗಿದ್ದಾನೆ, ಸ್ಪೋರ್ಟ್ಸಲ್ಲಿ ತುಂಬ ಜೀನಿಯಸ್ ಆಗಿದ್ದಾನೆ ಅಂತ. ಸೊ ಲೈಕ್ ದಟ್ ಸ್ಪೆಷಲ್ ಕ್ವಾಲಿಟಿ ಏನಾದ್ರು ಇದ್ರೆ ಅವ್ರನ್ನ ನಾವು ಜೀನಿಯಸ್ ಅಂತ ಹೇಳಿ ಕರಿತೀವಿ. ಯು ವುಡ್ ಲೈಕ್ ಟು ನೋ ವೈ ಕೇಳ್ತಾ ಇದ್ದಾರೆ ಆಥರ್, ಯಾಕೆ ನಿಮಗೆ ಗೊತ್ತಾ ಅಂಥೇಳಿ ಹೇಳ್ತಾ ಇದ್ದಾರೆ. ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಸ್ಪ್ರೆಡಿಂಗ್ ಆರ್ ಹೈ. ಸೊ ಅವ್ರು ಏನು ಮಾಡ್ಬೋದು, ಮರನ ಹತ್ತುತ್ತಾರೆ. ಅದು ಯಾವ ಥರ ಮರ? ಸ್ಪ್ರೆಡ್ಡಿಂಗ್ ಆಗಿರ್ಬೋದು, ಅಂದರೆ ತುಂಬ ಸ್ಪ್ರೆಡ್ ಆಗಿರುವಂಥ, ಅಗಲವಾಗಿರುವಂಥ ಮರ. ಓಕೆ, ಜಸ್ಟ್ ಲೈಕ್ ಬ್ಯಾನಿಯನ್ ಟ್ರೀ ಆಗಿರ್ಬೋದು, ಮ್ಯಾಂಗೋ ಟ್ರೀ ಆಗಿರ್ಬೋದು. ಓಕೆ, ಸೊ ಈವನ್ ಅರಳಿ ಮರ ಕೂಡ ಆಗಿರ್ಬೋದು. ಸೊ ಈ ಮರಗಳನ್ನು ಅವರು ಹತ್ತುತ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆರ್ ಹೈ ಅಂತಂದರೆ ತುಂಬ ಹೈಟಾಗಿರುವಂತಹ, ಓಕೆ, ಅಂಥ ಟ್ರೀನೂ ಕೂಡ ಅವರು ಹತ್ತುತ್ತಾರಂತೆ. ಯಾವುದ್ಯಾವುದು ಕೋಕೋನಟ್ ಟ್ರೀ ಆಗಿರ್ಬೋದು, ಇಲ್ಲ ಅಡಿಕೆ ಮರ ಆಗಿರ್ಬೋದು. ಸೊ ಇವೆಲ್ಲ ಬಾಂಬೂ ಟ್ರೀ ಆಗಿರ್ಬೋದು, ಇವೆಲ್ಲ ಏನು ತುಂಬ ಹೈಟಲ್ಲಿ ಬೆಳೆಯುವಂತಹ ಮರಗಳು. ಇಂಥ ಟ್ರೀನೂ ಕೂಡ ಅವರು ಭಯ ಇಲ್ದಾಗೆ ಹತ್ತುತ್ತಲೆ. ಜಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಶಿ ಹ್ಯಾಡ್ ಬೀನ್ ಅಪ್ ದೇರ್ ಬ್ರಾಂಚಸ್ ಇನ್ ಅ ಥ್ರೈಸ್. ಸೊ ಅವರು ಈ ಮರನ ಎಷ್ಟು ಕ್ವಿಕ್ಕಾಗಿ, ಥ್ರೈಸ್ ಮೀನ್ಸ್ ವಾಟ್, ಕ್ವಿಕ್ಕಾಗಿ ಹತ್ತುತ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಬ್ರಾಂಚ್ಗೆ ಅವರು ಏನು ಮಾಡಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಹತ್ತಲ್ಲ. ಸೊ ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ತುಂಬ ಸ್ಮೂತಾಗಿ ಅವರು ಹತ್ತು ಬಿಡ್ತಾರೆ ಅಂಥೇಳಿ ನಮ್ಮ ಆಥರ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೈಂಡ್ ಯು. ಸೊ ಮೈಂಡ್ ಯು ಮೀನ್ಸ್ ವಾಟ್? ನೆನಪಲ್ಲಿ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ನೋಟ್ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಏನು ನೋಟ್ ಮಾಡ್ಕೋಬೇಕು? ಈವನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಸೊ ಆವಾಗಲೇ ಹೇಳಿದೆ, ಅವ್ರಿಗೆ ಲಾಸ್ಟು ಹತ್ತಿದಾಗ ಎಷ್ಟು ವರ್ಷ ಆಗಿತ್ತು? 62 ಇಯರ್ಸ್ ಆಗಿತ್ತು. ಎವರ್ ಸಿನ್ಸ್ ಚೈಲ್ಡ್ಹುಡ್. ಸೊ ಇದನ್ನು ಏನು ಈಗ 15 ಅವರು ಸ್ಟಾರ್ಟ್ ಮಾಡಲಿಲ್ಲ, ಇದನ್ನು ಅವರು ಚೈಲ್ಡ್ಹುಡ್ಡಿಂದನೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿದ್ದಾರೆ. ಶಿ ಹ್ಯಾಡ್ ದಿಸ್ ಗಿಫ್ಟ್. ಇದೊಂಥರ ಅವರಿಗೆ ಗಿಫ್ಟ್ ಅಂತ ಹೇಳಿ ಹೇಳ್ತಿದ್ದಾರೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಸೊ ಅವ್ರಿಗೆ ಈ ಲಿಫ್ಟಲ್ಲಿ ಹೋಗೋದಕ್ಕಿಂತ ಟ್ರೀ ಮೇಲೆ ಹತ್ಕೊಂಡು ಹೋಗೋದೇ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ತಾರೆ, ಅಥವಾ ಅದರಿಂದ ಅವರಿಗೆ ಆನಂದ ಸಿಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ತುಂಬ ಸಿಂಪಲ್ ಆಗಿದೆ. ಅವರು ಜೀನಿಯಸ್ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ಪ್ರೆಡಿಂಗ್ ಆಗಿರ್ಬೋದು, ಹೈ ಆಗಿರ್ಬೋದು, ಆ ಥರ ಟ್ರೀಗಳನ್ನು ಕೂಡ ಹತ್ತುತ್ತಾರೆ. ಜೊತೆಗೆ ಅದನ್ನು ಹೆಂಗೆ ಹತ್ತುತ್ತಾರೆ? ತುಂಬ ಕ್ವಿಕ್ಲಿ. ಟ್ರೈಸ್ ಮೀನ್ಸ್
ಕ್ವಿಕ್ಕಾಗಿ ಹತ್ತುತ್ತಾರೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಅವರು 62 ಇಯರ್ಸಲ್ಲಿ ಅವರು ಈ ಒಂದು ಟ್ರೀನ ಅವರು ಅಲ್ಲಿ ಅಂದರೆ ಆ ಒಂದು ಏಜಲ್ಲಿ 62 ಏಜ್ ಆಗಿತ್ತು ಅವರಿಗೆ, ಆ ಟೈಮಲ್ಲೂ ಕೂಡ ಟ್ರೀನ ಹತ್ತಿದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಲಿಫ್ಟ್. ಸೊ ಅವ್ರಿಗೆ ಈ ಲಿಫ್ಟಲ್ಲಿ ಹೋಗೋದಕ್ಕಿಂತ ಟ್ರೀ ಮೇಲೆ ಇರೋದೇ ಅವ್ರಿಗೆ ತುಂಬ ಆಸೆ, ಇಷ್ಟ, ಹ್ಯಾಪಿ, ಆನಂದ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ, ಹೀಗೆ ದಿನಗಳು ಕಳೀತಾ ಇದ್ದಾವೆ, ಅವರಿಗೆ ಏಜು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಈ ಸತಿ 62 ಇತ್ತು, ನೆಕ್ಸ್ಟ್ 63, 64 ಈ ಥರ ಆಗ್ತಾ ಇರುತ್ತೆ. ಶಿ ವುಡ್ ಬಿ ಟೋಲ್ಡ್. ಸೊ ಅವರಿಗೆ ಎಲ್ಲರೂ ಕೂಡ ಹೇಳ್ತಾಯಿದ್ರು, ಅಡ್ವೈಸ್ ಮಾಡ್ತಾಯಿದ್ರು ಏನಂತ, ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್. ಸೊ ಎಲ್ಲರೂ ಹೇಳ್ತಾರಂತೇನು, ಈ ಟ್ರೀ ಹತ್ತೋದನ್ನು ಅವರು ಸ್ಟಾಪ್ ಮಾಡಬೇಕು. ಯಾರು ಏಜ್ ಆಗ್ತಾಯಿದೆ ಅವರು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್. ಓಕೆ, ಏನು ಹೇಳ್ತಿದ್ದಾರೆ, ಅವ್ರಿಗೆ ಆಲ್ರೆಡಿ ಏಜ್ ಆಗಿದೆ, ಅವರು ಏಜ್ ಆಗಿರೋರು ಏನು ಮಾಡಬೇಕು, ಸುಮ್ಮನೆ ಇರಬೇಕು, ಇವೆಲ್ಲ ಬಿಟ್ಟು ಬಿಡಬೇಕು. ಓಕೆ, ಸುಮ್ಮನೆ ಟ್ರೀ ಹತ್ತೋದು ಅದೆಲ್ಲ ಮಾಡೋದು ಸರಿಯಲ್ಲ, ಅದೆಲ್ಲ ಏನೋ ಬಿಟ್ಟುಬಿಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲ ಅಂತಂದರೆ ಏನಾಗುತ್ತೆ, ಇದು ಮರ್ಯಾದೆ ತಂದುಕೊಡಲ್ಲ, ರೆಸ್ಪೆಕ್ಟ್ ತಂದುಕೊಡಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಶಿ ವುಡ್ ಲಾಫ್ ಆ್ಯಂಡ್ ಸೇ, ಅವರು ಇದಕ್ಕೆ ಗ್ರ್ಯಾಂಡ್ ಮಾ ರಿಪ್ಲೈ ಕೊಡ್ತಾರೆ, ನಗ್ತಾ ಹೇಳ್ತಾ ಇದ್ದಾರಂತೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಯಾವ ಥರ, ನಾನು ಡಿಸ್ಗ್ರೇಸ್ಫುಲಿನೇ ಆಗಿರ್ತೀನಿ. ಗ್ರೇಸ್ಫುಲಿಗೆ ಆಪೋಸಿಟ್ ಡಿಸ್ಗ್ರೇಸ್ಫುಲಿ. ಸೊ ಗ್ರೇಸ್ಫುಲಿ ಹೇಗಿರುತ್ತೆ, ರೆಸ್ಪೆಕ್ಟೆಡ್ ಆಗಿರುತ್ತೆ. ಸೊ ಜೊತೆಗೆ ಅವರಿಗೆ ಒಂದು ಏನು ಗ್ರೇಸ್, ಒಂಥರ ನಾವು ಹೇಳ್ತೀವಲ್ಲ, ಒಂಥರ ಅರ್ಹತೆ ಇರೋವಂಥದ್ದು ಅಂತ. ಸೊ ಆ ಥರ. ಸೊ ಈ ಥರ ಏನಾದರೂ ಮರ ಹತ್ತಿದ್ರೆ ಅವ್ರು ಏನಾಗ್ತಾರೆ, ಡಿಸ್ಗ್ರೇಸ್ಫುಲ್ ಆಗ್ತಾರೆ. ಇಟ್ ಮೀನ್ಸ್ ಏನು, ಎಲ್ಲರಿಗೂ ಕೂಡ ಅದು ಸರಿ ಅನಿಸಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಈ ಥರ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂದ್ರೇನು, ಬರೀ ಮರ ಹತ್ತೋದಲ್ಲ. ಸೊ ಅವರು ಆ ಸ್ಕಿಲ್ನ ಶಾರ್ಪ್ನಿಂಗ್ ಮಾಡ್ಕೋತಾ ಇದ್ದಾರೆ. ಅಂದ್ರೇನು, ಇವತ್ತು ಸ್ವಲ್ಪ ನಿಧಾನಕ್ಕೆ ಹತ್ತಿದೆ, ನಾಳೆ ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಹತ್ತೋಣ, ಈ ಥರ ಶಾರ್ಪ್ನಿಂಗ್ ಮಾಡ್ಕೋಬೇಕು. ಅದಕ್ಕೆ ಅವರು ಕ್ಯಾನ್ ಡೂ ಇಟ್ ಬೆಟರ್ ಅಂದರೆ ಇವತ್ತು ಏನು ಮಾಡಿದ್ದಾರೆ ಅದನ್ನು ತುಂಬ ಬೆಟರ್ ಮಾಡ್ಕೋಬೇಕು ಅಂಥೇಳಿ ಇದ್ದಾರೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಪೀಪಲ್, ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದಕ್ಕೆ, ಹೌದು ನಾವು ಇದನ್ನು ಅಗ್ರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಸ್ಕಿಲ್ ಇರ್ಬೋದು, ಸ್ಕಿಲ್ ನಮ್ಮ ಹತ್ರ ಇದೆ ಅಂತ ಅಂದರೆ ಅದನ್ನು ನಾವು ಶಾರ್ಪ್ನಿಂಗ್ ಮಾಡ್ಕೋಬೇಕು, ಅದನ್ನು ಬೆಟರಾಗಿ ಕಲ್ತ್ಕೋಬೇಕು. ಸೊ ಒಂದು ಯಾವಾಗಲೂ ಹೇಳ್ತೀವಲ್ಲ, ಡೂ ಇಟ್ ಬೆಟರ್ ದ್ಯಾನ್ ಎಸ್ಟರ್ಡೇ. ಸೊ ನಿನ್ನೆ ಏನು ಮಾಡಿದ್ವಿ ಅದಕ್ಕಿಂತ ನಾವು ಇವತ್ತು ಬೆಟರ್ ಮಾಡಬೇಕು. ಆ ಥರ ಅವ್ರು ಏನು ಮಾಡ್ತಿದ್ದಾರೆ, ಅವರ ಸ್ಕಿಲ್ನ ಡೆವಲಪ್ ಮಾಡ್ಕೋತಾ ಇದ್ದಾರೆ, ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಸೊ ಒಂದು ಏನು ಅಂತಂದರೆ, ಅವ್ರು ಹಂಗಂದ್ರೂ ಇವ್ರಿಗೆ ಟೆನ್ಷನ್ ಇಲ್ಲ. ಯಾಕೆ ಅಂತ ಅಂದರೆ, ಇವಾಗಿರುವಂಥ ಗಾರ್ಡನಲ್ಲಿ ಎಲ್ಲ ಗಾರ್ಡನಲ್ಲೂ ಕೂಡ ಟ್ರೀ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಇವಾಗಿನ ಪರಿಸ್ಥಿತಿ. ಸೊ ಅವರು 62 ಇಯರಲ್ಲಿ ಟ್ರೀ ಹತ್ತಿದ್ರು, ಆದರೆ ಇವಾಗ ಅವ್ರಿಗೆ ಏಜ್ ಆಗಿದೆ, 1-2-3 ಇಯರ್ಸ್ ಆಗಿರಬಹುದು. ಆದರೆ ಇವಾಗಿರುವಂಥ ಮನೆಯಲ್ಲಿ, ಗಾರ್ಡನಲ್ಲಿ ಟ್ರೀ ಇಲ್ಲ, ಅದೇ ಅವ್ರಿಗೆ ಸಂತೋಷ. ನೆಕ್ಸ್ಟ್, ಶಿ ಹ್ಯಾಡೆಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ಸೊ ಅವರು ಇವತ್ತಲ್ಲ ನಾಳೆ ಮರ ಹತ್ತಬಹುದು, ಆದರೆ ಇವಾಗ ಏನಿಲ್ಲ, ಟ್ರೀ ಇಲ್ಲ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಸೊ ಈ ಒಂದು ಸ್ಕಿಲ್ನ ಅಂದರೆ ಮರ ಹತ್ತುವಂಥ ಕ್ಲೈಮ್ ಮಾಡುವಂಥ ಸ್ಕಿಲ್ನ ಅವರು ಯಾವಾಗ ಕಲ್ತ್ಕೊಂಡ್ರು ಅಂತಂದರೆ ಅಟ್ ದ ಏಜ್ ಆಫ್ 6. ಸೊ ಅವ್ರಿಗೆ 6 ಇಯರ್ಸ್ ಆಗಿತ್ತು, ಆವಾಗ ಅವರ ಲವ್ವಿಂಗ್ ಬ್ರದರಿಂದ ಈ ಒಂದು ಸ್ಕಿಲ್ನ ಕಲ್ತಿದ್ದಾರೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದರೆ ಇವಾಗ ಅವ್ರಿಗೆ ಚೆನ್ನಾಗಿ ಹತ್ತುತ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ,
ಆದರೆ ಇವಾಗ ಭಯ ಆಗ್ತಿದೆ. ಯಾಕೆಂತಂದರೆ ಏಜ್ ಅನ್ನೋದು ಹೋಗ್ತಾ ಇದ್ದಂಗೆ ಮನುಷ್ಯ ಫಿಸಿಕಲಿ ವೀಕ್ ಆಗ್ತಾನೆ, ಅವನಿಗೆ ಶಕ್ತಿ ಇರೋದಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಭಯ, ಎಲ್ಲಿ ರಾಣಿ ಬಿದ್ದೋಗ್ಬಿಡ್ತಾರೆ ಅಂತ. ದಟ್ ಒನ್ ಡೇ ಶಿ ಹ್ಯಾವ್ ಅ ಟೆರಿಬಲ್ ಫಾಲ್. ಸೊ ಯಾಕೆ ಭಯ ಅಂತ, ಯಾವತ್ತಾದ್ರು ಒಂದು ದಿನ ಅವಳು ಭಯದಿಂದ ಕೆಳಗಡೆ ಬೀಳಬಹುದು ಅನ್ನುವಂತಹ ಭಯ. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ಆದರೆ ಔಟ್ಕಮ್ ಅಂತಂದ್ರೇನು, ರಿಸಲ್ಟ್. ಓಕೆ ಔಟ್ಕಮ್ ಅಂದ್ರೇನು, ರಿಸಲ್ಟ್. ಸೊ ರಿಸಲ್ಟ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಏನಿತ್ತು, ಡಿಫ್ರೆಂಟ್ ಇತ್ತು. ಅಂದ್ರೇನು, ಇಲ್ಲಿ ಏನೋ ಬೇರೆ. ಅವರು ಏನು ಎಕ್ಸ್ಪೆಕ್ಟ್ ಮಾಡಿದರು, ಟೆರಿಬಲ್ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಇಲ್ಲಿ ಔಟ್ಕಮ್, ರಿಸಲ್ಟ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ವೈಲ್ ವಿ ವರ್ ಇನ್ ಟೌನ್. ಸೊ ಆ ಟೈಮಲ್ಲಿ ವಿ ಅಂತಂದರೆ ಇಲ್ಲಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನಿದ್ರು ಔಟ್ಸೈಡ್ ಆಫ್ ದ ಟೌನ್ ಇದ್ದರು. ವಿ ವರ್ ಇನ್ ಟೌನ್. ಶಿ ಕ್ಲೈಂಬ್ ಅ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್. ಸೊ ಅವರು ಮರ ಹತ್ತಿದ್ದಾರೆ, ಆದರೆ ಕೆಳಗಡೆ ಇಳಿಯೋದಕ್ಕೆ ಆಗಿಲ್ಲ. ಸೊ ಅವರು ಅಲ್ಲೇ ಸ್ಟಕ್ ಆಗಿದ್ದಾರೆ. ಸೊ ಈ ಸ್ಟಕ್ ಆಗಿರೋದ್ರಿಂದ ಏನಾಗುತ್ತೆ, ಬೀಳ್ತಾರ ಇಲ್ವಾ? ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸೊ ಸ್ಟಕ್ ಆಗಿದ್ರು, ಎಲ್ಲರಿಗೂ ಕೂಡ ಗಾಬರಿ ಆಯಿತು. ಸೊ ಏನು ಮಾಡಿದ್ರು, ಆಫ್ಟರ್ ದ ರೆಸ್ಕ್ಯೂ. ಸೊ ರೆಸ್ಕ್ಯೂ ಮಾಡ್ತಾರೆ. ಸೊ ರೆಸ್ಕ್ಯೂ ಮಾಡಿ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಇಟ್ ಮೀನ್ಸ್ ಏನು, ಡಾಕ್ಟ್ರನ್ನ ಕರೆಸ್ತಾರೆ. ದ ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್. ಸೊ ಗ್ರಾನಿನ ಟೆಂಪ್ರೇಚರ್ನ ಅವರು ತಗೊಂಡಿದ್ದಾರೆ. ಆ್ಯಂಡ್ ಸೆಡ್. ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿದ್ರು. ಆಮೇಲೆ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ದಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಕ್ವೈಟ್ ವೀಕ್ ಇನ್ ಬೆಡ್ ರೆಸ್ಟ್. ಸೊ ಯಾರು ಹೇಳಿರೋದು ಇದನ್ನು? ಸೊ ಡಾಕ್ಟ್ರ್ ಹೇಳಿರುವಂಥದ್ದು. ಏನಂತ ಹೇಳಿದ್ದಾರೆ? ಸೊ 1 ವೀಕ್ ಬೆಡ್ ರೆಸ್ಟ್ನ ನೀವು ತಗೊಳ್ಳೇಬೇಕು ಅಂಥೇಳಿ ಹೇಳಿದ್ದಾರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಅವರು ರಿಜೆಕ್ಟ್ ಮಾಡೋ ಹಾಗಿಲ್ಲ. ವಿ ಶೈಡ್ ವಿತ್ ರಿಲೀಫ್. ಶೈಡ್ ಏನು, ಒಂದು ರಿಲೀಫ್, ಒಂದು ನಿಟ್ಟುಸಿರು ಬಿಡೋವಂಥದ್ದು, ಏರ್ನ ರಿಲ್ಯಾಕ್ಸಿಂಗ್ ವೇನಲ್ಲಿ ಬಿಡೋವಂಥದ್ದು. ಇನ್ಹೇಲ್ ಎಕ್ಸೇಲ್ ಅಂತ ಹೇಳ್ತೀವ, ಎಕ್ಸೇಲ್ ಮಾಡೋವಂಥದ್ದು, ರಿಲ್ಯಾಕ್ಸ್ ಆಗಿ ಎಕ್ಸೇಲ್ ಮಾಡೋವಂಥದ್ದು. ಟಕ್ಡ್ ಹರ್ ಅಪ್ ವೆಲ್. ಸೊ ಏನಕ್ಕೆ ಟಕ್ಡ್ ಹರ್ ಅಪ್ ವೆಲ್ ಅಂತಂದರೆ, ಅವಳು ಇನ್ನು ಇವಾಗ ರಿಕವರಿ ಆಗೋಕ್ಕೆ. ಓಕೆ, ಆದರೆ ಇವಾಗ ಗ್ರ್ಯಾನಿನ ನೋಡಿ ಅವ್ರಿಗೆಲ್ಲ ಏನನ್ಸುತ್ತೆ, ಪೂರ್ ಗ್ರ್ಯಾನಿ ಫಾರ್ ಹರ್. ಸೊ ಯಾಕೆ ಪೂರ್ ಗ್ರ್ಯಾನಿ? ಎಷ್ಟು ಆ್ಯಕ್ಟಿವ್ ಆಗಿದ್ದರು, ಮರ ಹತ್ತುತ್ತಾಯಿದ್ರು, ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು. ಆದರೆ ಇವಾಗ ಒಂದು ರೂಮಲ್ಲಿ ಲಾಕ್ ಆಗಿದ್ದಾರೆ, ಅಲ್ಲೇ ಅವರು ಇದ್ದಾರೆ. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಅ ಹೆಲ್. ಸೊ ಆ ಒಂದು ಸಿಚುವೇಶನ್ ಹೇಗಿತ್ತು, ಒಂದು ಹೆಲ್ ಥರ ಅವ್ರಿಗೆ ಅನ್ನಿಸ್ತಾ ಇತ್ತು. ಬ್ರೀಫ್ ಸೀಸನ್ ಇನ್ ಅ ಹೆಲ್. ಸೊ ನೋಟ್ ಇಟ್ ಡೌನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವರು ಕೇಳ್ತಾ ಇದ್ದಾರೆ, ಸೊ ಯಾವ ಥರ ಈ ಒಂದು ರೂಮಲ್ಲಿ ಅವರು ಕನ್ಫೈನ್ಡ್ ಆಗಿದ್ರಲ್ಲ, ಬೆಡ್ ಮೇಲೆ ಕನ್ಫೈನ್ಡ್ ಆಗಿದ್ರಲ್ಲ, ಆವಾಗ ಅವರು ಸಿಚುವೇಶನ್ನ ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ, ಸೊ ದಟ್ ಈಸ್ ಬ್ರೀಫ್ ಸೀಸನ್ ಇನ್ ಅ ಹೆಲ್ತ್. ಸ್ವಲ್ಪ ಟೈಮು ಹೆಲ್ಲಲ್ಲಿ ಹಾಕಿದ್ರೆ ಹೆಂಗೆ ಅನಿಸುತ್ತೋ ಹಾಗೆ ಅವ್ರಿಗೆ ಫೀಲ್ ಆಗಿದೆ. ಕನ್ಫೈನ್ ಟು ಹರ್ ಬೆಡ್. ಸೊ ಸ್ಟಿಕ್ ಆಗಿರಬೇಕು ಬೆಡ್ಡಲ್ಲಿ. ನೆಕ್ಸ್ಟ್, ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಸೊ ಕನ್ಫೈನ್ಡ್ ಆಗಿದ್ದರು, ಜೊತೆಗೆ ಆ ಒಂದು ರೂಮಲ್ಲಿ ಒಂದು ವಿಂಡೋ ಕೂಡ ಇತ್ತು. ಎವ್ರಿ ಟೈಮ್ ಏನಾಗ್ತಿತ್ತು ಅಂದರೆ, ಒಂದು ತಂಗಾಳಿ ಬರ್ತಾಯಿತ್ತು, ಬ್ರೀಸ್ ಬರ್ತಾಯಿತ್ತು. ವಿಸ್ಪರ್ಡ್ ಆಫ್ ಸಮ್ಮರ್. ಸೊ ಸಮ್ಮರ್ ಅಂತ ಅಂದರೆ ಬಿಸಿಲು. ಆ ಸಮ್ಮರಲ್ಲೂ ಕೂಡ ಒಂದು ತಂಗಾಳಿ ಬೀಸುತ್ತೆ. ಸೊ ಹೆಂಗೆ ಅನಿಸುತ್ತೆ ಅಂದರೆ, ಡ್ಯಾನ್ಸಿಂಗ್ ಲೀವ್ಸ್. ಸೊ ಬಂದಿರೋದು ಯಾವುದರಿಂದ ತಂಗಾಳಿ ಬಂದಿದೆ? ಡ್ಯಾನ್ಸಿಂಗ್ ಲೀವ್ಸ್ ಅಂತಂದರೆ ಅವರು ನೇಚರ್ನ ತುಂಬ ಹಚ್ಕೊಂಡಿರೋಂಥವ್ರು. ಸೊ ನೇಚರ್ ಜೊತೆನೇ ಇದ್ದು ಬೆಳೆದಿರೋಂಥವ್ರು. ಪ್ರತಿಯೊಂದು ಮರವನ್ನು ಕೂಡ ಅವರು ಹತ್ತುತ್ತಾ ಇದ್ದವರು. ನೇಚರ್ ಬಗ್ಗೆ ಅವರು ತುಂಬ ಕಾಳಜಿ ಇತ್ತು. ಸೊ ಅದರಿಂದ ಅವರು ಆ ಒಂದು ಬ್ರೀಸ್ನ, ಆ ಒಂದು ಒಳಗಡೆ ಬರ್ತಾ ಇರೋಂಥ ಗಾಳಿನ ಅವರು ಒಂದು ಏನು ಡ್ಯಾನ್ಸಿಂಗ್ ಲೀವ್ಸ್ ಅಂತ ಹೇಳ್ತಾಯಿದ್ರು. ಸೊ ದಿಸ್ ಇಸ್ ಅಬೌಟ್ ಕನ್ಸರ್ನ್ ಅಬೌಟ್ ದ ನೇಚರ್. ಬಟ್ ಶಿ ಹೆಲ್ಡ್ ಹರ್ ಪೀಸ್ ಸ್ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಸೊ ಪರವಾಗಿಲ್ಲ. ಸೊ ಇವೆಲ್ಲವನ್ನು ಅವಳು ಕೂಡ
ತಡ್ಕೊಂಡಿದ್ದಾರೆ. ಯಾಕೆ ಹೋಲ್ಡ್ ಮಾಡಿದ್ದಾರೆ? ಸೊ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್, ಎಲ್ಲಿವರೆಗೂ ಅವರು ಸ್ಟ್ರಾಂಗರ್ ಆಗೋವರೆಗೂ ಕೂಡ ಅವರು ಇದನ್ನೆಲ್ಲ ತಡ್ಕೊಂಡಿದ್ದಾರೆ. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಸೊ ಯಾವಾಗ ಅವರು ಸ್ಟ್ರಾಂಗ್ ಆದರು, ಸ್ಯಾಟ್ ಅಪ್, ಬೆಡ್ಡಿಂದ ಇದ್ದು ಕುತ್ಕೊಂಡಿದ್ದಾರೆ. ಆಮೇಲೆ ಹೇಳ್ತಾರಂತೆ, ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಐ ವಿಲ್ ಲೇ ಹಿಯರ್ ನೋ ಲಾಂಗರ್. ಸೊ ನಾನು ಇಲ್ಲಿ ಇರೋದಿಲ್ಲ ಅಂದ್ರೇನು, ಮಲ್ಕೊಂಡು ಇಷ್ಟು ದಿನ 1 ವಾರ ಮಲ್ಕೊಂಡಿದ್ರಲ್ಲ, ಇಲ್ಲಿ ನಾನು ಮತ್ತೆ ಮಲ್ಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅವರಿಗೆ ಆ ಒಂದು ಹೆಲ್ನ ಸವಾಸ ಸಾಕಾಗಿದೆ. ಆ ರೂಮ್ನ ನೋಡಿ ಅವ್ರಿಗೆ ಬೇಜಾರಾಗಿದೆ. ಶಿ ವಾಂಟ್ ಟು ಗೋ ಔಟ್ಸೈಡ್ ನಾವ್ ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡೌಂಟೆಡ್. ಸೊ ಏನು ಹೇಳ್ತಾ ಇದ್ದಾರೆ, ಅವರು ಫಾದರ್ನ ಕರಿತಾ ಇದ್ದಾರೆ. ಯಾರು ಫಾದರ್? ಪೊಯೆಟ್ನ ಫಾದರ್ನ ಕರಿತಾ ಇದ್ದಾರೆ. ಸೊ ರಸ್ಕಿನ್ ಬಾಂಡ್ ಅವರ ಫಾದರ್ನ ಕರಿತಾ ಇದ್ದಾರೆ. ಜೊತೆಗೆ ಅನ್ಡಾಂಟೆಡ್ ಮೀನ್ಸ್ ಏನು? ಹೆಸಿಟೇಷನ್. ಸೊ ಯಾವುದೇ ಹೆಸಿಟೇಷನ್ನ ಇಲ್ಲದೇನೆ ಅವರು ಹೇಳ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿರುವಂಥ ಒಂದು ಆಸೆ, ಡಿಸೈರ್ನ ಕೇಳ್ತಾ ಇದ್ದಾರೆ. ದಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್. ಅವ್ರಿಗೇನು ಬೇಕು? ಒಂದು ಹೌಸ್ ಬೇಕು. ಎಲ್ಲಿ? ಒಂದು ಟ್ರೀ ಟಾಪ್ ಮೇಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ವಾಸ್ ವಾಟ್ ಶಿ ನೌ ವಾಂಟೆಡ್. ಸೊ ಅವಳಿಗೆ ಬೇಕಾಗಿರೋದು ಇದೆ. ಯಾಕೆಂದರೆ ರೂಮಲ್ಲಿ ಇದು ಸಾಕಾಗಿದೆ. ಅವರು ನೇಚರಲ್ಲಿ ಎಂಜಾಯ್ ಮಾಡಬೇಕು, ಹೊರಗಡೆ ಮರದ ಮೇಲೆ ಇರಬೇಕು ಅಂಥೇಳಿ ಅವರು ಆಸೆ ಪಡ್ತಾ ಇದ್ದಾರೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟಿ. ಸೊ ವಾಟ್ ಇಸ್ ದಟ್ ಡ್ಯೂಟಿ? ಸೊ ಅವ್ರ ಕೆಲಸ, ಪೇರೆಂಟ್ಸ್ನ ಒಂದು ಏನೇ ಒಂದು ರಿಕ್ವೆಸ್ಟ್ ಇದ್ದರೂ ಅಥವಾ ಅವ್ರನ್ನ ಟೇಕ್ ಕೇರ್ ಮಾಡೋದು ಅಥವಾ ಅವರನ್ನು ಅವರ ಆಸೆ ಡಿಸೈರ್ಸ್ಗಳನ್ನು ತಿಳ್ಕೊಂಡು ಪೂರೈಸೋದು ಮಕ್ಕಳ ಕರ್ತವ್ಯ. ಅದೇ ಥರ ಅವರ ಡ್ಯಾಡ್ ಕೂಡ ಅವರ ಡ್ಯೂಟಿ ಗೊತ್ತಿತ್ತು. ಹಿ ಸೆಡ್ ದ್ಯಾಟ್ ಆಲ್ ರೈಟ್ ಅಷ್ಟೇ, ಬೇರೆ ಏನೂ ಆರ್ಗ್ಯೂ ಮಾಡಿಲ್ಲ. ನಿನಗೆ ಯಾಕಮ್ಮ ಹುಷಾರಿಲ್ಲ, 62 ವರ್ಷ ಆಗಿದೆ, ನೀನು ರೂಮಲ್ಲೇ ಇರು, ಟ್ರೀ ಸವಾಸ ಬೇಡ, ಇದೇನೂ ಅವರು ಆರ್ಗ್ಯೂ ಮಾಡಿಲ್ಲ. ಅವ್ರು ಹೇಳಿದ್ದು ಒಂದೇ, ಆಲ್ ರೈಟ್, ಸರಿ ಆಯಿತು ಅಂತ ಹೇಳಿದ್ದಾರೆ. ಐ ವಿಲ್ ಹ್ಯಾವ್ ವಾಟ್ ಯು ವಾಂಟ್. ಸೊ ನಿನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ನಾನು ಕೆಲಸನ ಯಾವಾಗ ಸ್ಟಾರ್ಟ್ ಮಾಡ್ತೀನಿ? ಇವತ್ತೇ ನೈಟ್ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ ಅವ್ರು ವರ್ಕ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೇಡ್ ಹರ್ ಅ ಟ್ರೀ ಹೌಸ್. ಸೊ ಅವ್ರಿಗೋಸ್ಕರನೇ ಒಂದು ಟ್ರೀ ಹೌಸ್ನ ಸ್ಟಾರ್ಟ್ ಮಾಡ್ತಾರೆ. ನೋಡ್ಕೊಳ್ಳಿ, ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಸೊ ಯಾರ ಜೊತೆಗೆ ಅವರು ಈ ಒಂದು ಕೆಲಸ ಮಾಡ್ತಿದ್ದಾರೆ? ವಿತ್ ಮೈ ಎಕ್ಸ್ಪರ್ಟ್, ಅಂದರೆ ಅವರ ಫಾದರ್ ಹೇಳ್ತಾ ಇರೋವಂಥದ್ದು. ಅವ್ರ ಫಾದರ್ ಜೊತೆಗೆ ಪೊಯೆಟು ಕೂಡ ಇನ್ಕ್ಲೂಡ್ ಹಾಕ್ಕೊಂಡಿದ್ದಾರೆ. ಸೊ ಅವರ ಎಫರ್ಟ್, ಸೊ ಪೊಯೆಟ್ನ ಎಫರ್ಟ್ ಕೂಡ ಇಲ್ಲಿ ಇರುವಂಥದ್ದು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್, ನನ್ನ ಹೆಲ್ಪ್, ಅಸಿಸ್ಟೆನ್ಸ್ ಮೀನ್ಸ್ ಹೆಲ್ಪ್ ಇವ್ರದ್ದು ಕೂಡ ಇತ್ತು. ಈ ಸೂನ್ ಫಿನಿಶ್ ದ ಕೋರ್ ಮೀನ್ಸ್ ವರ್ಕ್. ಸೊ ವರ್ಕ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ಟ್ರೀ ಹೌಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಟ್ರೀ ಹೌಸ್ಗೆ ವಿಂಡೋಸ್ ಕೂಡ ಇದೆ, ಜೊತೆಗೆ ಒಂದು ಡೋರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರ್ಯಾನಿ ಮೂವ್ಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಸೊ ಇವಾಗ ಏನು ಮಾಡ್ತಿದ್ದಾರೆ ಪೊಯೆಟು? ಎವ್ರಿ ಡೇ ಅವರು ಅವರ ಗ್ರ್ಯಾಂಡ್ ಮನ ಮೀಟ್ ಮಾಡ್ತಾರೆ. ಅದಕ್ಕೋಸ್ಕರ ಟ್ರೇ ಇಟ್ಕೊಂಡು ಅದರಲ್ಲಿ ಗ್ಲಾಸಸ್ನ ಇಟ್ಕೊಂಡು ಅವರು ಪ್ರತಿದಿನ ಮರವನ್ನು ಹತ್ತಿ ಬರ್ತಾ ಇದ್ದಾರೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್. ಸೊ ಅಲ್ಲಿ ಕೂಲಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಡ್ರಿಂಕ್ಸ್ ಕೂಡ ಮಾಡ್ತಿದ್ದಾರೆ. ಶೆರಿ ಮೀನ್ಸ್ ಜಸ್ಟ್ ಕೈಂಡ್ ಆಫ್ ವೈನ್ ಅನ್ನೋನ್ನ ಶೆರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿತ್ ಮೀ ಮೀನ್ಸ್ ಪೊಯೆಟ್ ಜೊತೆಗೆ ಅವರು ಈ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಅಪ್ ಹೋಲ್ಡಿಂಗ್ ಹರ್ ರೈಟ್ಸ್ ಟು ರಿಸೈಡ್ ಇನ್ ಟ್ರೀ ಹೌಸ್. ಸೊ ಈ ಒಂದು ಟ್ರೀ ಹೌಸಲ್ಲಿ ಅವರು ಆರಾಮಾಗಿ ಡೇನ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಸೊ ಪ್ಲೀಸ್
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಫರ್ದರ್ ನೋಟಿಫಿಕೇಷನ್ಸ್ ಬರುತ್ತೆ. ಜೊತೆಗೆ ನಿಮಗೆ ಬೇಕಾಗಿರುವಂತಹ ಗ್ರಾಮರ್ ಕ್ಲಾಸಸ್ ಎಲ್ಲವೂ ಕೂಡ ಈ ಚಾನಲಲ್ಲಿದೆ. ಜಸ್ಟ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಓಕೆ, ಸೊ just watch and wait for next video. So thank you so much.